ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಿತ್ನೇನಿಂಗ್ ಬ್ಲೌಸ್ ಸ್ಟಿಚಿಂಗ್ ಅಲ್ಲಿ ಯಾವ ರೀತಿ ಬ್ಯಾಕ್ ನ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಹಾಗೆ ಫ್ರಂಟ್ ಟು ಬ್ಯಾಕ್ ಉದ್ದ ತುಂಡ ಬಂದ್ರೆ ಏನ್ ಮಾಡೋದು, ಶೋಲ್ಡರ್ ಜಾರ್ದೇ ಇರುತ್ತೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ವಿತ್ನೇನಿಂಗ್ ಬ್ಲೌಸ್ ನ ಸ್ಟಿಚಿಂಗ್ ತೋರಿಸಿದೆ. ಅದರಲ್ಲಿ ಟಕ್ಸ್ ಮತ್ತೆ ಕ್ರಾಸ್ ಪಟ್ಟಿ ಹಾಗೆ ಫ್ರಂಟ್ ಡಿಪ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದೆ. ಈಗ ನಾನು ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿ ಮಿಕ್ಕಿದೆಲ್ಲ ಮುಂದೆ ತೋರಿಸ್ಕೊಂತಾ ಹೋಗ್ತೀನಿ. ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮೊದಲು ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಇದು ಕರೆಕ್ಟ್ ಆಗಿದೆಯಾ ಅಂತ. ಎರಡು ಕರೆಕ್ಟ್ ಆಗಿದ್ರೆ ನೀವು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಈ ಟಕ್ಸ್ ಹಿಡಿದಿರ್ತೀವಲ್ಲ, ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಯಾವ್ದು ಉದ್ದ ಇದೆ ನೋಡ್ಕೊಂಡು ಟಕ್ಸ್ ನ ಸ್ವಲ್ಪ ಹಿಡಿದು ಸಮ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಅಳತೆ ಬ್ಲೌಸ್ ಅಲ್ಲಿ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಯಾವ ಸೈಡ್ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗಿರೋ ಬ್ಲೌಸ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮೊದಲು ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಎರಡು ಪೀಸ್ ನ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಎಷ್ಟು ಉದ್ದ ಬಂದಿದೆ ನೋಡ್ಬಿಟ್ಟು ಚೆಕ್ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ನೀವು 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಈಗ ನೋಡಿ, ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಇಲ್ಲಿ ನನ್ಗೆ ಇಲ್ಲಿಂದ ಇಲ್ಲಿಗೆ 6.5 ಇಂಚಸ್ ಬರ್ತಾ ಇದೆ. ನಾನು ಈ ಪಟ್ಟಿ ಉದ್ದ ಬಂದ್ಬಿಟ್ಟು 8.5 ಇಂಚಸ್ ನ ತಗೊಂಡಿದ್ದೀನಿ. 2 ಇಂಚ್ ನ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅದೇ ರೀತಿ ನೀವು ಉಕ್ಸ್ ಮತ್ತೆ ಕಾಜಾ ಪಟ್ಟಿ ಎರಡನ್ನೂ ಕೂಡ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಉದ್ದನ ಕಟ್ ಮಾಡ್ಕೊಳ್ಬೇಕು. ನನ್ನ ಅಳತೆ ಬ್ಲೌಸ್ ಅಲ್ಲಿ ಉಕ್ಸ್ ಪಟ್ಟಿ ಬಂದು ರೈಟ್ ಸೈಡ್ ಇತ್ತು, ಕಾಜಾ ಪಟ್ಟಿ ಲೆಫ್ಟ್ ಸೈಡ್ ಇದೆ. ಸೊ ಉಕ್ಸ್ ಪಟ್ಟಿ ನೀವು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೇಳದ್ನಲ್ಲ, ಉದ್ದಕ್ಕೆ ನೀವು 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಅಗ್ಲ ಬಂದ್ಬಿಟ್ಟು ನೀವು 2.5 ಇಂಚಸ್ ಅಗ್ಲದ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಉದ್ದ ನೀವು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಎಷ್ಟು ಉದ್ದ ಬಂದಿದೆ ನೋಡಿ, ಅದಕ್ಕೆ 2 ಇಂಚ್ ನ ಆಡ್ ಮಾಡ್ಕೊಂಡು ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಅಗ್ಲ ನೀವು ಉಕ್ಸ್ ಪಟ್ಟಿಗೆ 2.5 ಇಂಚಸ್ ನ ಅಗ್ಲದ ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಕಾಜಾ ಪಟ್ಟಿಗೆ ನೀವು 3 ಇಂಚದ ಅಗ್ಲದ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದು 3 ಇಂಚ್ ಇದೆ, ಇದು 2.5 ಇಂಚ್ ಇದೆ. ಫಸ್ಟ್ ಈಗ ನಾವು ಉಕ್ಸ್ ಪಟ್ಟಿ ಯಾವ ಸೈಡ್ ಇತ್ತು ಆ ಫ್ರಂಟ್ ಪಾರ್ಟ್ ನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ನಿಮ್ಮ ಉಕ್ಸ್ ಪಟ್ಟಿ ಯಾವ ಸೈಡ್ ಬಂದಿತ್ತು ಆ ಫ್ರಂಟ್ ಪಾರ್ಟ್ ನ ತಗೊಂಡು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ 2.5 ಇಂಚು ಅಗಲದ ಬಟ್ಟೆ ಕಟ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಸೀದಾ ಮೇಲೆ ಬರ್ಬೇಕು, ಉಲ್ಟಾ ಒಳಗಡೆ ಹೋಗ್ಬೇಕು. ಈ ತರ ಬಟ್ಟೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಈ ತರ ಬಟ್ಟೆನ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡಾಗ ನಿಮ್ಗೆ ಆ ಕಡೆ 1 ಇಂಚು ಈ ಕಡೆ ಇಂಚು ಎಕ್ಸ್ಟ್ರಾ ತಗೊಂಡಿರ್ತಲ್ಲ, ಅದು ಮೇಲೆ ಕೆಳಗಡೆ ಬಂದಿರ್ಬೇಕು. ಆ ರೀತಿ ನೀವು ಬಟ್ಟೆನ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ 1/4 ಇಂಚಿಗೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ನೋಡಿ, ನೀಟಾಗಿ ಈ ತರ ಇಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. 1/4 ಇಂಚಿಗೆ ಎರಡೂನು ನೀಟಾಗಿ ಇಕ್ಕೊಳಕ್ ಫೋಲ್ಡ್ ಮಾಡ್ಕೊಂಡು, ಇದು ನಿಮ್ಗೆ ಈ ಪಟ್ಟಿ ಮತ್ತೆ ಈ ಪಟ್ಟಿ ಎರಡು ಸಮ ಇರ್ಬೇಕು. ಆ ರೀತಿ ಇಟ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಹಿಂಗ್ ಟರ್ನ್ ಮಾಡ್ಕೊಂಡು ಈ ತರ ಫ್ಲಾಟ್ ಆಗಿ ಹಿಂಗೆ ಹೇಳ್ಕೊಂಡು ಇಲ್ಲಿ ಆ ಕಡೆ ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಇರುತ್ತಲ್ಲ, ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ನೀವು ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ನೋಡಿ, ಹಿಂಗ್ ಟರ್ನ್ ಮಾಡ್ಕೊಂಡಾಗ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ, ಇದೆರಡು ಈಕ್ವಲ್ ಆಗಿರ್ಬೇಕು. ಹಿಂಗೆ ಫ್ಲಾಟ್ ಆಗಿ ಸ್ಟಿಚಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಫ್ಲಾಟ್ ಆಗಿರ್ಬೇಕು. ಫೋಲ್ಡ್ ಮಾಡ್ಕೊಂಡು ನೀಟಾಗೆ ಹಿಂಗೆ ಟರ್ನ್ ಮಾಡ್ಕೊಂಡು ಈಗ ಇಲ್ಲಿಂದ ಏಕ ಸ್ಟಿಚಿಂಗ್ ಮಾಡ್ಕೊಂತ ಬರ್ಬೇಕು. ನೀವು ಹಿಂಗ್ ಫೋಲ್ಡ್ ಮಾಡ್ಕೊಂಡಿದೀನಿ. ಈಗ ಈ ಕಡೆಯಿಂದ ಫಸ್ಟ್ ಒಂದು ಸ್ಟಿಚಿಂಗ್ ನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನಿಲ್ಸ್ಕೊಂಡು ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಇದನ್ನ ನೀವು ಇಲ್ಲಿ ನೋಡ್ಕೊಳ್ಬೇಕು. ನೋಡ್ಕೊಂಡು ಎರಡು ಈಕ್ವಲ್ ಆಗಿ ಫ್ಲಾಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂತ ಬರ್ಬೇಕು. ಈ ತರ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ, ಇದು ಮತ್ತೆ ಈ ತರ ಒಳಗಡೆ ಫೋಲ್ಡ್ ಮಾಡಿ ನೀಟಾಗಿ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಗೆ ನಿಲ್ಸ್ಕೊಂಡು ಹಿಂಗ್ ಟರ್ನ್ ಮಾಡ್ಕೊಳ್ಬೇಕು. ಹಿಂಗ್ ಟರ್ನ್ ಮಾಡ್ಕೊಂಡು ಈ ಕಡೆ ಚಿಕ್ಕದಾಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಉಕ್ಪಟ್ಟಿ ಮುಗೀತು. ಈ ತರ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಉಕ್ಪಟ್ಟಿನ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ಕಾಜಾ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟ್ ನ ತಗೊಂಡ್ಬಿಟ್ಟು ಈ ತರ ಹಾಕೊಳ್ಬೇಕು. ಈ ತರ ಉಲ್ಟಾ ಹಾಕೊಳ್ಬೇಕು. ನೆಕ್ಸ್ಟ್ 3 ಇಂಚ್ ಅಗಲದ ಬಟ್ಟೆ ಕಟ್ ಮಾಡ್ಕೊಂಡಿದ್ರಲ್ಲ, ಅದನ್ನು ಕೂಡ ನೀವು ಈ ರೀತಿ ಈಕ್ವಲ್ ಆಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡು ಬಟ್ಟೆನ ಈ ರೀತಿ ಇಡಬೇಕು. ಆ ಕಡೆ ಈ ಕಡೆ ನಾನು ತೋರಿಸ್ಕೊಟ್ನಲ್ಲ, 1 ಇಂಚು ಗ್ಯಾಪ್ ಇರೋ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಎರಡು ಕೂಡ ನೋಡ್ಕೊಳ್ಳಿ, ಈ ಎರಡು ಬಟ್ಟೆ ಈಕ್ವಲ್ ಆಗಿರ್ಬೇಕು, ಮತ್ತೆ ಇದು ಕೂಡ ಈಕ್ವಲ್ ಆಗಿ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಉಲ್ಟಾ ಹಾಕೊಳ್ಳಿ. ಉಲ್ಟಾ ಹಾಕೊಂಡ್ಬಿಟ್ಟು ಇದನ್ನ ಈ ತರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಅದನ್ನ ಈ ರೀತಿ ಫೋಲ್ಡಿಂಗ್ ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ನೀವು ಹಿಂಗೆ ನೀಟಾಗಿ ಟರ್ನ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ
ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಇದನ್ನ ನೀಟಾಗಿ ಈ ತರ ಟರ್ನ್ ಮಾಡ್ಕೊಂಡು ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನಿಲ್ಸ್ಕೊಂಡು ಮತ್ತೆ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ, ಎರಡು ಕೂಡ ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಸಮವಾಗಿ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನಿಲ್ಸ್ಕೊಂಡು ಉಳಿದಿರೋ ಕ್ಲಾತ್ ಇರುತ್ತಲ್ಲ ಅದನ್ನ ಒಳಗಡೆ ನೀಟಾಗಿ ಇರ್ತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಎರಡು ಸಮ ಇರೋ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿಗೆ ನಿಲ್ಸ್ಕೊಂಡು ನೆಕ್ಸ್ಟ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಇನ್ನೊಂದು ಸ್ಟಿಚ್ ನ ಮಾಡ್ಕೊಳ್ಬೇಕು. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ 1/4 ಇಂಚ್ ಅಷ್ಟು ಬಿಟ್ಟು ಇನ್ನೊಂದು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಾಜಾ ಪಟ್ಟಿನೂ ಅಟ್ಯಾಚ್ ಆಯ್ತು. ಫಿನಿಶಿಂಗ್ ಈ ತರ ಬರುತ್ತೆ. ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದೀನಿ. ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಎರಡು ಕೂಡ ಅಟ್ಯಾಚ್ ಮಾಡಿ ತೋರಿಸಿದೀನಿ. ಇನ್ನು ಸ್ವಲ್ಪ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಮೇಡಮ್ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಬರ್ತದೆ ಸ್ಟಿಚಿಂಗ್ ಆದ್ಮೇಲೆ ಏನ್ ಮಾಡುದು ಅಂತ. ಸೊ ಹಾಗಾಗಿ ಇವಾಗ ಒಂದು ಈಸಿ ಆಗಿರೋ ಟ್ರಿಕ್ಸ್ ನ ತಿಳಿಸ್ಕೊಡ್ತೀನಿ. ಫ್ರಂಟ್ ಟು ಬ್ಯಾಕ್ ಉದ್ದ ಬರ್ದೇ ರೀತಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ. ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಅರ್ಥ ಆಯ್ತು ಅನ್ಸುತ್ತೆ ನಾನು ತೋರಿಸ್ಕೊಟ್ಟಿದ್ದು. ಗೊತ್ತಾಗ್ಲಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಬ್ಯಾಕ್ ನ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಬ್ಯಾಕ್ ಪಾರ್ಟ್ ನ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲು ನೀವು ಮೇನ್ ಫ್ಯಾಬ್ರಿಕ್ ನ ಈ ತರ ಕೆಳಗಡೆ ಹಾಕೊಳ್ಬೇಕು. ಅದಾದ್ಮೇಲೆ ಲೈನಿಂಗ್ ಪೀಸ್ ನ ಈ ತರ ಮೇಲೆ ಹಾಕೊಳ್ಬೇಕು. ನೀಟಾಗಿ ಈ ತರ ಎಳ್ಕೊಂಡು ನೀವು ಬಟ್ಟೆನ ಹಾಕೊಳ್ಳಿ. ಅದಾದ್ಮೇಲೆ ನೀವು ಬಟ್ಟೆ ಆ ಕಡೆ ಈ ಕಡೆ ಸರ್ಗಾಡ್ಬಾರ್ದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಂತಂದ್ರೆ ಈ ತರ ಒಂದು ಗುಂಡ್ಪಿನ್ ಹಾಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಬಟ್ಟೆ. ಸೊ ಹಾಗಾಗಿ ಈ ತರ ಗುಂಡ್ಪಿನ್ ಹಾಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈ ತರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಈ ತರ ಎಳ್ದ್ಬಿಟ್ಟು ಫಸ್ಟ್ ನಾವು ಗುಂಡ್ಪಿನ್ ಹಾಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಇಲ್ಲೊಂದು ಕೂಡ ನೀವು ಲೂಸ್ ಬರ್ದೇ ಇರೋ ರೀತಿ ಈ ತರನ ನೀವು ಗುಂಡ್ಪಿನ್ನ ಹಾಕೊಳ್ಳಿ. ಈಗ ನಾವು ಇಲ್ಲಿಂದ ಫಸ್ಟ್ ಈ ಶೇಪ್ ಏನಿದೆ ಅದೇ ರೀತಿ 1/4 ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊಂತ ಬರೋಣ. ಈ ತರ ಬಟ್ಟೆ ಹಾಕೊಂಡು ಈ ರೌಂಡ್ ಶೇಪ್ ಹೆಂಗ್ ಕರ್ವ್ ತೆಗಿರ್ತೀವ ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೊಂತ ಬರ್ಬೇಕು. ನೋಡಿ ಈ ರೀತಿ ನಿಧಾನಕ್ಕೆ ನಿಂತ್ಕೊಂಡು ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕರ್ವ್ ಶೇಪ್ ಇರುತ್ತಲ್ಲ ಅಲ್ಲಿ ನೀಟಾಗಿ ಹಿಂಗ್ ಟರ್ನಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈ ತರ ನೀಟಾಗಿ ಏನ್ ಶೇಪ್ ಇದೆ ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕ್ ಆಗಿ ಲೈನಿಂಗ್ ಪೀಸ್ ನ ಹಾಕೊಳ್ಬೇಕಾದ್ರೆ ಮೇನ್ ಫ್ಯಾಬ್ರಿಕ್ ಹಾಕೊಳ್ಳುವಾಗ ಸೀದಾ ಅನ್ನೋದು ಮೇಲೆ ಬರ್ಲಿ, ಉಲ್ಟಾ ಅನ್ನೋದು ಈ ರೀತಿ ಕೆಳಗಡೆ ಹೋಗ್ಲಿ. ಆ ರೀತಿ ಮೇನ್ ಫ್ಯಾಬ್ರಿಕ್ ನ ಹಾಕೊಂಡು ಅದ್ರ ಮೇಲೆ ಲೈನಿಂಗ್ ನ ಹಾಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಹಾಕಿರುವಂತ ಗುಂಡ್ಪಿನ್ ನ ತಕೊಂಡ್ಬಿಡೋಣ. ಇದಾದ್ಮೇಲೆ ಇಲ್ಲಿ ರೌಂಡ್ ಶೇಪ್ ಏನಿರುತ್ತೆ ಎಕ್ಸ್ಟ್ರಾ ಏನ್ ಕ್ಲಾತ್ ಇದೆ ಅದನ್ನ ಕಟ್ ಮಾಡ್ಕೊಳ್ಬೇಕು. ನೀವು ಲೈನಿಂಗ್ ಪೀಸ್ ಮೇಲೆ ಕಟಿಂಗ್ ಮಾಡ್ಕೊಳಕ್ ಹೋಗ್ಬೇಡಿ. ಲೈನಿಂಗ್ ಪಕ್ಕದಲ್ಲೇನೆ ಸ್ಟಿಚ್ ಈ ತರ ಕಟಿಂಗ್ ನ ಮಾಡ್ಕೊಳ್ಬೇಕು. ನೀಟಾಗಿ ರೌಂಡ್ ಶೇಪ್ ಏನಿದೆ ಅದೇ ರೀತಿ ಕಟ್ ನ ಮಾಡ್ಕೊಳ್ಳಿ. ಹುಷಾರಾಗಿ ನೋಡ್ಕೊಂಡು ಕಟಿಂಗ್ ನ ಮಾಡ್ಕೊಳ್ಳಿ. ಲೈನಿಂಗ್ ಪೀಸ್ ನೀವು ಕಟ್ ಮಾಡ್ಕೊಂಡ್ಬಿಡ್ತೀರಾ. ನೋಡಿ ಈ ರೀತಿ ಟರ್ನ್ ಮಾಡ್ಕೊಂಡು ನೀವು ಕಟಿಂಗ್ ನ ಮಾಡ್ಕೊಳ್ಳಿ. ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಸ್ಟಿಚ್ ಮೇಲೆ ನ್ಯಾಚ್ ಹಾಕೊಳಕ್ ಹೋಗ್ಬೇಡಿ. ಸ್ಟಿಚ್ ಪಕ್ಕದಲ್ಲೇ ಈ ತರ ಸ್ವಲ್ಪ ಶೇಪ್ ಇರುತ್ತಲ್ಲ ಅಲ್ಲಿಗೆ ಈ ತರ ಒಂದು ನ್ಯಾಚ್ ನ ಹಾಕೊಂತ ಬನ್ನಿ. ಈ ತರ ನ್ಯಾಚ್ ನ ಹಾಕೊಂಡ್ರೆ ನಿಮ್ಗೆ ಟರ್ನ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ತರ ನ್ಯಾಚ್ ನ ಹಾಕೊಳ್ಳಿ. ನ್ಯಾಚ್ ನ ಹಾಕೊಂಡಿದ್ದಾದ್ಮೇಲೆ ನೀವು ಲೈನಿಂಗ್ ಪೀಸ್ ನ ಒಳಗಡೆ ಟರ್ನ್ ಮಾಡ್ಕೊಂಡು ಕಿನ್ನರಿ ಹಾಕೊಳ್ಬೇಕಾಗುತ್ತೆ. ಇಲ್ಲಿ ರೌಂಡ್ ಶೇಪ್ ಏನಿರುತ್ತೆ ಇದನ್ನ ನೀವು ಲೈನಿಂಗ್ ಪೀಸು ಹಾಗೆ ಮೇನ್ ಫ್ಯಾಬ್ರಿಕ್ ನ ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಂತ ಕಿನ್ನರಿ ಹಾಕೊಳ್ಬೇಕು. ತೋರಿಸ್ಕೊಡ್ತೀನಿ ನೋಡಿ. ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೋಡಿ ಈ ತರ ಎಲ್ಲ ಆಗಿರುತ್ತಲ್ಲ ಇದನ್ನ ನೀವು ಲೈನಿಂಗ್ ಪೀಸ್ ಆಗಿ ಮೇನ್ ಫ್ಯಾಬ್ರಿಕ್ ನ ಈ ತರ ನೀಟಾಗಿ ತಗೊಂಡು ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಕಿನ್ನರಿನ ಹಾಕೊಂತ ಬರ್ಬೇಕು. ನೋಡಿ ಈ ರೀತಿ ಇಲ್ಲಿ ನೀವು ಮೇನ್ ಫ್ಯಾಬ್ರಿಕ್ ಆಗಿ ಲೈನಿಂಗ್ ಪೀಸ್ ನ ಆಲ್ಮೋಸ್ಟ್ ಈ ತರ ನೋಡ್ಕೊಂಡು ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನಿಧಾನಕ್ಕೆ ಸ್ಟಿಚಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಫಾಸ್ಟ್ ಆಗಿ ಮಾಡ್ಕೊಳಕ್ ಹೋದ್ರೆ ಈ ತರ ಕಿನ್ನರಿ ಹಾಕ್ಬೇಕಾದ್ರೆ ಡೌನಿಂಗ್ ಬಿದ್ಬಿಡುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ
ನಿಮ್ಗೆ ಅರ್ಥ ಆಗ್ಲಿ ಅಂತ ನೀಟಾಗಿ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದೀನಿ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತೀರಿ ನಿಧಾನಕ್ಕೆ ಸ್ಟಿಚಿಂಗ್ ನ ತೋರಿಸಿ ಅಂತ. ಸೊ ಹಾಗಾಗಿ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದೀನಿ. ಇಲ್ಲಿ ನೀವು ಶೇಪ್ ತಕೊಂಡಿರ್ತೀರಲ್ಲ, ಸೊ ಹಾಗಾಗಿ ಮೇನ್ ಫ್ಯಾಬ್ರಿಕ್ ಆಗಿ ಲೈನಿಂಗ್ ಪೀಸ್ ನ ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಂಡು ಶೇಪ್ ಏನಿದೆ ಅದೇ ರೀತಿ ಫೋಲ್ಡಿಂಗ್ ನ ಮಾಡ್ಕೊಂಡು ಈ ತರ ಕಿನ್ನರಿ ಹಾಕೊಳ್ಳಿ. ಇಲ್ಲಿ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಕಿನ್ನರಿ ಹಾಕೊಳ್ಳಿ. ಸ್ಟಿಚಿಂಗ್ ಆದ್ಮೇಲೆ ಟರ್ನ್ ಮಾಡ್ಕೊಂಡು ರೌಂಡ್ ಆಗಿ ರೆಡಿ ಸ್ಟಿಚ್ ನ ಹಾಕೊಂತ ಬನ್ನಿ. ಈ ರೀತಿ ಇಟ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಫಸ್ಟ್ ಹಿಂಗ್ ಸ್ಟಿಚ್ ಮಾಡ್ಕೊಂಡು ಇಲ್ಲಿಗೆ ನಿಲ್ಸ್ಕೊಂಡು ಈ ಕಡೆಯಿಂದ ಆರ್ಮೋಲ್ ಶೇಪ್ ಏನಿರುತ್ತೆ ಅದೇ ರೀತಿ 1/4 ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಇಲ್ಲಿ ನಿಲ್ಸ್ಕೊಂಡು ಇಲ್ಲಿಂದ ಇನ್ನೊಂದು ಸ್ಟಿಚಿಂಗ್ ನ ಮಾಡಿ. ರೆಡಿ ಸ್ಟಿಚ್ ನ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಉಳಿದಿರುತ್ತ ಆ ಕ್ಲಾತ್ ನ ಕಟ್ ಮಾಡ್ಕೊಳ್ಬೇಕು. ಲೈನಿಂಗ್ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಳಿ. ನೀವು ಏನ್ ಶೇಪ್ ಅಲ್ಲಿ ಹೊಲಿಗೆ ಹಾಕಿರ್ತೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಈ ಸೈಡ್ ಕೂಡ ಉಳಿದಿರೋ ಅಂತ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಇಲ್ಲಿ ತುಂಬಾ ಜನಕ್ಕೆ ಈಗ ಈ ತರ ಬ್ಯಾಕು ಮತ್ತೆ ಫ್ರಂಟ್ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರಂಟ್ ಬ್ಯಾಕು ಉದ್ದ ತುಂಡ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡೋದು ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಆತರ ಉದ್ದ ತುಂಡ ಬಂತು ಅಂದ್ರೆ ಇಲ್ಲಿ ನಾವು ಒಂದು ಪಟ್ಟಿನ ಅಟ್ಯಾಚ್ ಮಾಡ್ಕೊಂತೀವಲ್ಲ, ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಫ್ರಂಟ್ ಉದ್ದ ಬಂತು ಅಂತಂದ್ರೆ ಪಟ್ಟಿ ಅಟ್ಯಾಚ್ ಮಾಡ್ಬೇಕಾದ್ರೆ ಎಷ್ಟು ಉದ್ದ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಂದಿದೆ ಅಂದ್ರೆ ಪಟ್ಟಿನ 1/2 ಇಂಚ್ ಕೆಳಗಡೆ ಬಿಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಬ್ಯಾಕು ಏನಾದ್ರು ಉದ್ದ ಬಂತು ಅಂದ್ರೆ ಈ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಒಂದ್ ಸ್ವಲ್ಪ ಮೇಲೆ ಸ್ಟಿಚ್ ಮಾಡ್ಕೊಂಡು ಪಟ್ಟಿನ ಸ್ಟಿಚಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಎರಡು ಕೂಡ ಈಕ್ವಲ್ ಆಗಿ ಬರುತ್ತೆ. ಈಗ ಇಲ್ಲಿ ನೀವು ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ 1.5 ಇಂಚು ಅಗಲ ಇರುವಂತ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಈ ಲೆಂತ್ ಎಷ್ಟಿದೆ ನೋಡ್ಕೊಂಡು ಬ್ಯಾಕ್ ಅಲ್ಲಿ ಬಟ್ಟೆ ಉದ್ದನ ಕಟ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. 1/2 ಇಂಚಿಗೆ ಒಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಹಿಂಗೆ 1/2 ಇಂಚಿಗೆ ಈ ತರ ಒಂದು ಕ್ಲೋಸ್ ಮಾಡ್ಕೊಂಡು ನೆಕ್ಸ್ಟ್ ಈ ಕಡೆಯಿಂದ ಈ ರೀತಿ ನೀವು ಬಟ್ಟೆನ ಕ್ಲೋಸ್ ಮಾಡ್ಕೊಳ್ಬೇಕು. ಎರಡು ಕೂಡ ಸಮವಾಗಿರ್ಬೇಕು. ಈ ಕಡೆ ಲೈನಿಂಗ್ ಪೀಸು ಇರಬಾರ್ದು, ಈ ಕಡೆ ಮೇನ್ ಫ್ಯಾಬ್ರಿಕ್ ಕೂಡ ಮೇಲೆ ಬರಬಾರ್ದು. ಆ ರೀತಿ ನೀಟಾಗಿ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂತ ಬನ್ನಿ. ಇಲ್ಲಿ ನೀವು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಳೋದನ್ನ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನೋಡಿ ಪಟ್ಟಿ ಪೀಸು ಅಟ್ಯಾಚ್ ಆಯ್ತು ಈ ತರ. ಈಗ ನೀವು ಟಕ್ಸ್ ನ ಹಿಂದೆಗಡೆ ಇಟ್ಕೊಳ್ಬೇಕಾಗುತ್ತೆ. ಟಕ್ಸ್ ನ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎರಡು ಈಕ್ವಲ್ ಆಗಿ ಇರೋ ತರ ಫೋಲ್ಡಿಂಗ್ ನ ತೋರ್ಸದ್ನಲ್ಲ ಫ್ರಂಟ್ ಅಲ್ಲಿ, ಅದೇ ರೀತಿ ಈ ತರ ಈಕ್ವಲ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಹಿಂಗ್ ಹಾಕೊಳ್ಳಿ. ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಈಗ ನಾನು ಇಲ್ಲಿ 4 ಇಂಚು ಉದ್ದದ ಟಕ್ಸ್ ನ ಇಟ್ಕೊಂತೀನಿ. ಈ ಕಡೆ ನಾನು 1/2 ಇಂಚಿಗೆ ಟಕ್ಸ್ ನ ಹಿಡಿತೀನಿ. ನೀವು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಅಳತೆ ಬ್ಲೌಸ್ ನಲ್ಲಿ ಟಕ್ಸ್ ನ ಉದ್ದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಎಷ್ಟು ಅಗಲ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಟಕ್ಸ್ ನ ಇಟ್ಕೊಳ್ಬೇಕಾದ್ರೆ ಹಿಂಗ್ ಸ್ಟಿಚಿಂಗ್ ಮಾಡ್ತಾ ಕ್ರಾಸಿಂಗಿಗೆ ಬಂದು ಟಕ್ಸ್ ನ ಇಟ್ಕೊಳ್ಳಿ. ಈ ಕಡೆ ಸೈಡ್ ಟಕ್ಸ್ ನ ಇಟ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲೂ ಕೂಡ ನೀವು ಈಕ್ವಲ್ ಆಗಿ ಫಸ್ಟ್ ಇವೆರಡನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ಈ ತರ ತಗೊಂಡು ಎಲ್ಲಿ ಬರುತ್ತೆ ನೋಡ್ಬಿಟ್ಟು ಈ ತರ ಮಾರ್ಕ್ ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಆ ಕಡೆ ಎಷ್ಟು ಉದ್ದದ ಟಕ್ಸ್ ನ ಇಟ್ಕೊಂಡಿದ್ರಿ ಅಷ್ಟೇ ಉದ್ದದ ಟಕ್ಸ್ ನ ನೀವು ಈ ಕಡೆ ಸೈಡ್ ಕೂಡ ಇಟ್ಕೊಳ್ಬೇಕಾಗುತ್ತೆ. 4 ಇಂಚ್ ಉದ್ದದ ಟಕ್ಸ್ ನ ಇಲ್ಲಿ ಹಿಡಿತಾ ಇದ್ದೀನಿ. ಆಮೇಲೆ 1/2 ಇಂಚಿಗೆ ನಾನು ಸ್ಟಿಚಿಂಗ್ ನ ಮಾಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಗಾನ ನೀವು ಕ್ರಾಸಿಂಗ್ಗೆ ಸ್ಟಿಚಿಂಗ್ ನ ಮಾಡ್ಕೊಂತ ಬನ್ನಿ ಈ ರೀತಿ. ಈಗ ನೋಡಿ ಎರಡು ಸೈಡ್ ಕೂಡ ಟಕ್ಸ್ ನ ಇಟ್ಕೊಂಡಿದ್ದಾಯ್ತು ಬ್ಯಾಕ್ ಪಾರ್ಟ್ ಅಲ್ಲಿ. ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ನ ತಗೊಂಡು ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಟು ಬ್ಯಾಕ್ ಉದ್ದ ತುಂಡ ಬಂದಿದ್ಯಾ ಅಂತ.
ನೋಡಿ ಈ ರೀತಿ ಹಾಕೊಳ್ಳಿ. ಫ್ರಂಟ್ ಎರಡು ಸೈಡುನು ಈ ರೀತಿ ಹಾಕೊಂಡು ಚೆಕ್ ಮಾಡಿದ್ರೆ ನನಗೆ ಕರೆಕ್ಟ್ ಆಗಿ ಬಂದಿದೆ. ಫ್ರಂಟ್ ಟು ಬ್ಯಾಕು ಉದ್ದ ತುಂಡ ಬಂದಿಲ್ಲ. ನಿಮ್ಗೆ ಏನಾದ್ರು ಉದ್ದ ತುಂಡ ಬಂದಿತ್ತು ಅಂತಂದ್ರೆ ನಾನು ಹೇಳ್ದಂಗೆ ಈ ಪಟ್ಟಿ ಅಟ್ಯಾಚ್ ಮಾಡ್ಬೇಕಾದ್ರೆ ಇಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ಉದ್ದ ಬಂದಿತ್ತು, ಫ್ರಂಟ್ ಉದ್ದ ಬಂದಿತ್ತು ಅಂದ್ರೆ ಪಟ್ಟಿನ ಸ್ವಲ್ಪ ಕೆಳಗಡೆ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಬ್ಯಾಕ್ ತುಂಡ ಬಂದಿತ್ತು ಅಂದ್ರೆ ಪಟ್ಟಿನ ಸ್ವಲ್ಪ ಅಗಲ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟ್ ಟು ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ನ ಈ ತರ ಸೀದಾ ಹಾಕೊಳ್ಳಿ. ಅದಾದ್ಮೇಲೆ ಎರಡು ಫ್ರಂಟ್ ನು ಕೂಡ ಈ ತರ ಉಲ್ಟಾ ಹಾಕೊಂಡು ಇಲ್ಲಿ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಅರ್ಧ ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಕಡೆದು ಕೂಡ ಹಿಂಗೆ ತಗೊಂಡ್ಬಿಟ್ಟು ಅರ್ಧ ಇಂಚಿಗೆ ಕರೆಕ್ಟ್ ಆಗಿ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಮತ್ತೆ ಇಲ್ಲಿಂದ ಈ ಕಡೆಯಿಂದ ಒಂದು 1/4 ಇಂಚ್ ಈ ತರ ಇಟ್ಕೊಂಡು ಇಲ್ಲಿಗೆ ನೀವು ಸ್ಟಿಚಿಂಗ್ ನ ಸ್ಟಾಪ್ ಮಾಡ್ಬೇಕು. ಆ ರೀತಿ ಒಂದು ಸ್ಟಿಚಿಂಗ್ ನ ಹಾಕೊಳ್ಳಿ. ಯಾಕೆ ಅಂತಂದ್ರೆ ತುಂಬಾ ಜನ ಶೋಲ್ಡರ್ ಜಾರ್ತಾ ಇದೆ, ಏನ್ ಮಾಡೋದು ಅಂತ ಕಮೆಂಟ್ ಮಾಡ್ತಿದ್ರಿ. ಸೊ ಈ ರೀತಿ ನೀವು ಸ್ಟಿಚಿಂಗ್ ನ ಹಾಕೊಂಡ್ರೆ ಶೋಲ್ಡರ್ ಜಾರೋದು ನಿಮ್ಗೆ ಕಡಿಮೆ ಆಗುತ್ತೆ, ಹಾಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಕ್ರಾಸಿಂಗ್ ಅಲ್ಲೇ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಈ ಕಡೆ ಸೈಡ್ ಅಷ್ಟೇ ಡೀಪ್ ಸೈಡ್ ಇಂದ ಈ ಕಡೆಗೆ ಹಿಂಗ್ ತಗೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕ್ರಾಸಿಂಗಿಗೆ ಬಂದ್ಬೇಕು. ಈ ರೀತಿ ನೋಡಿ ಈ ವಿಡಿಯೋದಲ್ಲಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ಹಾಗೆ ಬ್ಯಾಕ್ ಅಲ್ಲಿ ಡೀಪ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಬ್ಯಾಕ್ ಪಟ್ಟಿನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಫ್ರಂಟ್ ಟು ಬ್ಯಾಕ್ ಉದ್ದ ತುಂಡ ಬಂದ್ರೆ ಏನ್ ಮಾಡ್ಕೊಳ್ಬೇಕು ಅನ್ನೋದು ಟ್ರಿಕ್ಸ್ ನ ತಿಳಿಸ್ಕೊಟ್ಟಿದೀನಿ. ಹಾಗೆ ಶೋಲ್ಡರ್ ಜಾರ್ತಾ ಇದ್ರು ಕೂಡ ಏನ್ ಟ್ರಿಕ್ಸ್ ನ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದೀನಿ. ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ತುಂಬಾ ಉದ್ದ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ ನ ಯಾವ ರೀತಿ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗದೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಹಾಗೆ ಸೈಡ್ ಜಾಯಿಂಟ್ ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.